ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಟಿ.ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕರ್ನಾಟಕ ಪೊಲೀಸ್ ನೇಮಕಾತಿ 2026ಕ್ಕೆ ನೀವೇನಾದರೂ ತಯಾರಿಯನ್ನು ನಡೆಸ್ತಾ ಇದ್ದೀರಾ? ಸೊ ನಿಮಗಿದೆ ಇಲ್ಲೊಂದು ಒಳ್ಳೆಯ ಅವಕಾಶ. ಅದೇನು ಅವಕಾಶ ಅಂತ ಹೇಳೋದಕ್ಕಿಂತ ಮುಂಚೆ ಮೊದಲು ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಸಾಕಷ್ಟು ಜನ ಅಭ್ಯರ್ಥಿಗಳು ಈ ಒಂದು ಪೊಲೀಸ್ ನೇಮಕಾತಿಗೆ ಪ್ರಯತ್ನವನ್ನ ಮಾಡ್ತಾ ಇರ್ತೀರಿ. ಅದು ನಿಮ್ಮ ಮೊದಲನೇ ಪ್ರಯತ್ನ ಆಗಿರ್ಬೋದು ಅಥವಾ ಹಲವು ಬಾರಿ ಪ್ರಯತ್ನಗಳನ್ನ ನೀವು ಮಾಡಿ ಅದರಲ್ಲಿ ಸಕ್ಸಸ್ ಆಗಿಲ್ಲದೆ ಇರ್ಬೋದು. ಹಾಗಾಗಿ ಈ ಒಂದು ಪೊಲೀಸ್ ನೇಮಕಾತಿಗೆ ಒಂದಷ್ಟು ನೀವು ತಯಾರಿ ನಡೆಸ್ತಾ ಇರ್ತೀರಲ್ಲ, ಅದಕ್ಕೆ ಪುಷ್ಟಿ ಕೊಡೋದಕ್ಕೆ ಈ ಒಂದು ಪ್ರಯತ್ನ ಆಗುತ್ತೆ. ಅದು ಹೇಗೆ ಮತ್ತೆ ಯಾವ ರೀತಿಯಾಗಿ ನಮ್ಮ ತಯಾರಿ ಇರಬೇಕು, ಮತ್ತೆ ನಾವು ಪ್ರಶ್ನೆ ಪತ್ರಿಕೆಗಳನ್ನ ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನ ನಾನಿಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ರೆಕ್ರೂಟ್ಮೆಂಟ್ಗೆ ನೀವು ಅರ್ಜಿ ಸಲ್ಲಿಸಿದ್ದೇ ಆದರೆ ಅದಕ್ಕೆ ನೀವೊಂದು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮತ್ತೆ ನಿಮ್ಮ ಕೊನೆಯಲ್ಲಿ ಇದಕ್ಕೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋವಂಥ ಗೈಡೆನ್ಸ್ ನಿಮಗೆ ಖಂಡಿತ ಸಿಗುತ್ತೆ. ಓಕೆ, ಸೊ ಈಗ ಸ್ನೇಹಿತರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಒಂದು ಹಳೆಯ ಒಂದು ಪೊಲೀಸ್ ನೇಮಕಾತಿಯ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಬಂದಿದ್ದೀನಿ. ಸೊ ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಒಂದು ಈ ತರ ಇದೆ. ಸೊ ನಾನು ಅಲ್ಲಿ ಉತ್ತರ ಮಾರ್ಕ್ ಮಾಡಿಬಿಟ್ಟಿದ್ದೀನಿ. ಸೊ ನೀವು ಕೂಡ ಒಂದ್ಸರಿ ನೋಡಿ. ಬಟ್ ಲಾಸ್ಟಿಗೆ ಹೇಳ್ತೀನಿ ನಾನು ಹೇಗೆ ಹೆಂಗೆ ಅಂತ. ಕೆಲವರಿಗೆ ಕನ್ನಡ ಮೀಡಿಯಂ ಬೇಕಾಗುತ್ತೆ, ಕೆಲವರಿಗೆ ಇಂಗ್ಲಿಷ್ ಮೀಡಿಯಂ ಬೇಕಾಗುತ್ತೆ. ಸೊ ಎರಡೂ ಮಾಧ್ಯಮದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲ್ಗಡೆ ಕನ್ನಡ ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿ ಇಂಗ್ಲಿಷ್ ಅನ್ನು ಕೂಡ ಆಗಿ ಚೇಂಜ್ ಮಾಡ್ಕೋಬಹುದು, ಅಥವಾ ನಮಗೆ ಕನ್ನಡನೇ ಬೇಕು ಅಂತ ಹೇಳಿದ್ರೆ ಕನ್ನಡವನ್ನ ನಾವು ಚೂಸ್ ಮಾಡ್ಬೋದು. ಸೊ ಪ್ರಶ್ನೆ ಈ ರೀತಿ ಇದೆ: ಯಾವ ದಿನವನ್ನು ಕನ್ನಡ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ? ನವೆಂಬರ್ 1, ಅಕ್ಟೋಬರ್ 1, ಅಕ್ಟೋಬರ್ 2, ಅಕ್ಟೋಬರ್ 3 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನವೆಂಬರ್ 1 ನಮ್ಗೆ ಗೊತ್ತಿದೆ. ಸೊ ಹಾಗಾದ್ರೆ ಅದಕ್ಕೆ ಡೀಟೇಲ್ಸ್ ಬೇಕಲ್ಲ, ಅದೊಂದೇ ಪ್ರಶ್ನೆಗೆ ಉತ್ತರ ಅದೇ ಸರಿ ಅಂತ ನಾವು ಹೆಂಗೆ ಹೇಳೋದು ನೋಡಿ. ನವೆಂಬರ್ 1 ಅದಕ್ಕೆ ಕೀ ಪಾಯಿಂಟ್ಸ್ ಕೂಡ ಇಲ್ಲಿ ಸಿಗುತ್ತೆ. ನವೆಂಬರ್ 1 1956ರಂದು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತು. ರಾಜ್ಯ ಮರು ಸಂಘಟನೆ ಕಾಯ್ದೆ 1956 ಮತ್ತು 1956ರ ಮೂಲಕ, ಅಂದ್ರೆ ತಿದ್ದುಪಡಿ ಕಾಯ್ದೆ, 7ನೇ ಸಂವಿಧಾನಕ್ಕೆ ತಿದ್ದುಪಡಿ ಕಾಯ್ದೆ 1956ರ ಮೂಲಕ ರಾಜ್ಯವನ್ನ ರಚಿಸಲಾಯಿತು. ಇದು ಫಜಲ್ ಅಲಿ ಸಮಿತಿಯ ಶಿಫಾರಸುಗಳನ್ನು ಆಧರಿಸಿದೆ. ಈ ಪ್ರಶ್ನೆ ಕೂಡ ನಿಮ್ಗೆ ಕೇಳಬಹುದು, ಫಜಲ್ ಅಲಿ ಸಮಿತಿ ಬಗ್ಗೆ. ಹಾಗೆ ಈ ಘಟನೆಯ ನೆನಪಿಗಾಗಿ ಕರ್ನಾಟಕ ರಾಜ್ಯೋತ್ಸವವನ್ನ ಆಚರಿಸಲಾಗುತ್ತೆ. ಮತ್ತೆ ಎಸ್ ನಿಜಲಿಂಗಪ್ಪನವರು 1956ರಲ್ಲಿ ಸಂಯುಕ್ತ ಮೈಸೂರಿನ ಮುಖ್ಯಮಂತ್ರಿಯಾಗಿದ್ದರು. ದೇವರಾಜ ಅರಸ್ 1972ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾದರು. 1973ರಲ್ಲಿ ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಈ ದಿನ ರಾಜ್ಯಪಾಲರು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರಕಟಣೆ ಮಾಡ್ತಾರೆ. ಸೊ ಈ ರೀತಿ ಅನೇಕ ಅಂಶಗಳು ನಿಮಗೆ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಸಿಗುತ್ತೆ. ಇನ್ನೂ ಅನೇಕ ಕೀ ಪಾಯಿಂಟ್ಸ್ಗಳಿದಾವೆ. ಹಾಗೆ ಮುಂದಿನ ಪ್ರಶ್ನೆ ನೀವು ನೋಡ್ಬೋದು. ಸೊ ಪ್ರಶ್ನೆ: ಫಿಫಾ ವಿಶ್ವಕಪ್ 2018 ಯಾರು ಗೆದ್ದರು ಅಂತ ಇದೆ. ಇಲ್ಲಿ ಫ್ರಾನ್ಸ್ ಸರಿಯಾದ ಉತ್ತರ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಕೀ ಉತ್ತರಗಳನ್ನ ನೀವು ನೋಡ್ಬೋದು. ಅಂದ್ರೆ ಯಾವ ಕ್ರೀಡಾಂಗಣದಲ್ಲಿ ಒಂದು ಪಂದ್ಯ ನಡೆದಿತ್ತು ಮತ್ತು ಎಷ್ಟು ಜನ ಅಲ್ಲಿ ಭಾಗವಹಿಸಿದ್ರು, ಮತ್ತು 2ನೇ ಬಾರಿ ವಿಶ್ವಕಪ್ ಫೈನಲ್ ಅಲ್ಲಿ ಯಾರು ಆಡಿದ್ರು, ಮತ್ತೆ ಯಾವೆಲ್ಲ ದೇಶಗಳ ನಡುವೆ ಫೈಟ್ ಆಯ್ತು, ಇವೆಲ್ಲವನ್ನು ಕೂಡ ನಾವಲ್ಲಿ ಡೀಟೇಲ್ ಆಗಿ ನೋಡ್ಬೋದು. ಇನ್ನು ಮುಂದಿನ ಪ್ರಶ್ನೆ ಸೈನ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಅಂದ್ರೆ ನಾನು ಇಲ್ಲಿ ಕ್ವಶನ್ ಪೇಪರ್ ಅನ್ನ, ಓಲ್ಡ್ ಕ್ವಶನ್ ಪೇಪರ್ ಅನ್ನೇ ನಾನು ನಿಮಗೆ ಸಾಲ್ವ್ ಮಾಡಿರೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕೆಳಗಿನವುಗಳಲ್ಲಿ ಯಾವುದನ್ನ ಜಾಗತಿಕ ತಾಪಮಾನದ ಏರಿಕೆಗೆ ಮುಖ್ಯ ಕಾರಣವೆಂದು ಪರಿಗಣಿಸಲಾಗಿದೆ? ಹಸಿರುಮನೆ ಪರಿಣಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಎಸ್, ಹಾಗಾದ್ರೆ ಹಸಿರುಮನೆ ಪರಿಣಾಮ ಅಂದ್ರೇನು? ಇಂಗ್ಲಿಷ್ ನಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರೀತಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ, ಜಾಗತಿಕ ತಾಪಮಾನ ಅಂದ್ರೆ ಮೊದಲಿಗೆ ಜಾಗತಿಕ ತಾಪಮಾನ ಅಂದ್ರೆ ಏನು ಅಂತ ನಿಮಗೆ ಇಲ್ಲಿ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಹಸಿರುಮನೆ ಪರಿಣಾಮದಿಂದಾಗಿ ಭೂಮಿಯ ಮೇಲ್ಮೈ ಸರಾಸರಿ ಉಷ್ಣತೆ ಹೆಚ್ಚಳವನ್ನ ಜಾಗತಿಕ ತಾಪಮಾನ ಅಂತ ಕರಿತೀವಿ. ಇದು ಹವಾಮಾನ ಬದಲಾವಣೆಯನ್ನ ಉಂಟು ಮಾಡುವ ಭೂಮಿಯ ಮೇಲ್ಮೈಲಿ ಗಾಳಿ ಮತ್ತು ಸಮುದ್ರದ ಸರಾಸರಿ ಉಷ್ಣತೆಯ ಹೆಚ್ಚಳವನ್ನ ಸೂಚಿಸುತ್ತದೆ. ಅದು ಜಾಗತಿಕ ತಾಪಮಾನ. ಅದಕ್ಕೆ ಕಾರಣ ಹಸಿರುಮನೆ ಪರಿಣಾಮ. ನೆಕ್ಸ್ಟ್, ಹಸಿರುಮನೆ ಪರಿಣಾಮ ಅಂದ್ರೆ ಏನು ಅಂತ ನೋಡೋದಾದ್ರೆ, ವಾತಾವರಣದಲ್ಲಿ ಇಂಗಾಲ ಡೈಆಕ್ಸೈಡ್ ಶೇಕಡಾವಾರು ಹೆಚ್ಚಳದಿಂದಾಗಿ ಇದು ಸಂಭವಿಸುತ್ತೆ. ಇದು ಸೌರ ಕಿರಣಗಳನ್ನ ಮತ್ತು ಸೂರ್ಯನ ಶಕ್ತಿಯನ್ನ ಹೀರಿಕೊಳ್ಳುತ್ತೆ. ಅಂದ್ರೆ ಈ ವಾತಾವರಣದಲ್ಲಿ ಯಾವ ರೀತಿ ಈ ಒಂದು ಸೂರ್ಯನಿಂದ ಬರುವಂತಹ ವಿಕಿರಣಗಳು ಟ್ರ್ಯಾಪ್ ಆಗ್ತವೆ, ಅದರಿಂದ ಭೂಮಿಯ ಮೇಲ್ಮೈಯಲ್ಲಿ ಏನಾಗುತ್ತೆ, ಹೀಟ್ ಹೆಚ್ಚಾಗಿ ಕಾರ್ಬನ್ ಡೈಆಕ್ಸೈಡ್ ನಿಂದ ಏನು ಬಿಸಿ ವಾತಾವರಣ ಉಂಟಾಗುತ್ತೆ, ಅದನ್ನೇ ನಾವು ಹಸಿರುಮನೆ ಪರಿಣಾಮ ಅಂತ ಕರಿತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಫೋಟೋ ಸಮೇತ ನಿಮಗೆ ಹಸಿರುಮನೆ ಪರಿಣಾಮ ಅಂದ್ರೇನು, ಜಾಗತಿಕ ತಾಪಮಾನ ಅಂದ್ರೇನು, ಅದಕ್ಕೆಲ್ಲ ಡೀಟೇಲ್ಸ್ ಆಗಿ ನಿಮಗೆ ಆನ್ಸರ್ ಇಲ್ಲಿ ಸಿಗುತ್ತೆ. ಅಂದ್ರೆ ನೀವು ಮತ್ತೊಂದು ಕಡೆ ಹುಡುಕಿ ಆನ್ಸರ್ ಅನ್ನ ಮಾಡೋದು ಬೇಕಾಗಿಲ್ಲ. ಜಸ್ಟ್ ನೋಟ್ಸ್ ಅನ್ನ, ಪಾಯಿಂಟ್ಸ್ ನೋಟ್ಸ್ ಅನ್ನ ಮಾಡ್ಕೊಳಕ್ಕೆ ಕೂಡ ನಿಮಗೆ ಅನುಕೂಲ ಆಗುತ್ತೆ.
ಸೊ ಹಸಿರುಮನೆ ಅನಿಲಗಳು ಯಾವ್ಯಾವು ಅಂತ ಕೇಳಿದ್ರು ಕೂಡ ನೀವು ಹೇಳ್ಬೋದು, ನೀರಾವಿ, ಇಂಗಾಲದ ಡೈಆಕ್ಸೈಡ್, ಮೀಥೇನ್. ಸೊ CH4 ಅದರ ಒಂದು ರಾಸಾಯನಿಕ ಸೂತ್ರ, ಮತ್ತು ಓಝೋನ್ O3 ಕೂಡ ಹಸಿರುಮನೆ ಅನಿಲ ಅಂತ ನಾವು ಹೇಳ್ಬೋದು. ಸೊ ಇದಿಷ್ಟು ಡೀಟೇಲ್ ಆಗಿ ಸಿಗ್ತದೆ ನಿಮ್ಗೆ ಒಂದೇ ಕ್ವಶನ್ಗೆ ಕಂಪ್ಲೀಟ್ ಆದ ಆನ್ಸರ್ ಅನ್ನ ನಾವಲ್ಲಿ ನೋಡ್ಬೋದು. ಇನ್ನ ಆರಂಭಿಕ ಚಾಲುಕ್ಯರ ಎರಡನೇ ರಾಜಧಾನಿ ಬಾದಾಮಿಯನ್ನು ಹಿಂದೆ ಹೀಗೆಂದು ಕರೆಯುತ್ತಿತ್ತು. ಸೊ ಕರೆಯಲಾಗ್ತಿತ್ತು, ಏನಂತ ಕರೀತಾ ಇದ್ರು? ಸೊ ಬೇಲೂರು, ವಾತಾಪಿ, ಐಹೊಳೆ, ಹಳೆಬೀಡು. ನೀವು ಮೊದಲು ಆನ್ಸರ್ ಅನ್ನ ಮಾಡ್ತೀರಾ, ಬಟ್ ಅದಕ್ಕೆ ಡೀಟೇಲ್ ಆನ್ಸರ್ ಅನ್ನ ಕೂಡ ನಾವು ನೋಡಬಹುದು. ಸರಿಯಾದ ಉತ್ತರ ವಾತಾಪಿ. ಚಾಲುಕ್ಯರ ಎರಡನೇ ರಾಜಧಾನಿ ಬಾದಾಮಿಯನ್ನ ವಾತಾಪಿ ಅಂತ ಕರೀತಾ ಇದ್ರು. ಯಾಕೆ? ಎಸ್, ಪಾಯಿಂಟ್ಸ್ ಇಲ್ಲಿದೆ. ಕರ್ನಾಟಕದ ಬಾದಾಮಿ ಅಥವಾ ವಾತಾಪಿ ತಮ್ಮ ರಾಜಧಾನಿಯನ್ನು ಹೊಂದಿರುವಂತಹ ಆರಂಭಿಕ ಚಾಲುಕ್ಯರು. ಅವರು 6ನೇ ಮಧ್ಯದಿಂದ ಆಳ್ವಿಕೆ ನಡೆಸಿದ್ರು. ಅಂದ್ರೆ 6ನೇ ಶತಮಾನದ ಮಧ್ಯದಿಂದ, ಅಂದ್ರೆ ಕ್ರಿಸ್ತಶಕ 642ರಲ್ಲಿ ಅದರಲ್ಲಿರ್ತಕ್ಕಂಥ ಶ್ರೇಷ್ಠ ರಾಜ ಪುಲಕೇಶಿ ಎರಡರ ಒಂದು ಮರಣದ ನಂತರ ಅವರು ಇದನ್ನ ನಿರಾಕರಣೆ ಮಾಡ್ತಾರೆ. ಬಾದಾಮಿ ಚಾಲುಕ್ಯರು ಅಂತಾನೆ ಅವ್ರನ್ನ ಕರೀತಾರೆ. ಸೊ ಅವ್ರ ಬಗ್ಗೆ ಡೀಟೇಲ್ ಆಗಿ ನಾವು ನೋಡ್ಬೋದು. ಮತ್ತೆ ಕೀರ್ತಿ ವರ್ಮ ಅವ್ರ ಬಗ್ಗೆ, ಮಂಗಳೇಶ ಅವ್ರ ಬಗ್ಗೆ ಡೀಟೇಲ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೀವು ಈ ಕಂಟೆಂಟ್ ಅನ್ನ ಮತ್ತೊಂದು ಕಡೆ ಹುಡುಕೋ ಅವಶ್ಯಕತೆ ಇಲ್ಲ. ಎಲ್ಲ ಡೀಟೇಲ್ಸ್ ನಿಮಗೆ ಅಲ್ಲೇ ಸಿಗುತ್ತೆ. ಕೀರ್ತಿ ವರ್ಮ ಅವ್ರ ಬಗ್ಗೆ, ಮಂಗಳೇಶ ಅವ್ರ ಬಗ್ಗೆ, ಹಾಗೆ ಪುಲಕೇಶಿ ಅಂತಕ್ಕಂಥ ಆ ವ್ಯಕ್ತಿ ಬಗ್ಗೆ ನೀವು ನೋಡ್ಬೋದು. ಇನ್ನು ಮುಂದಿನ ಪ್ರಶ್ನೆ, ನಾನು ಆಗ್ಲೇ ಹೇಳ್ದಂಗೆ ಪ್ರಶ್ನೆಗಳು ಬರುತ್ತೆ ಮತ್ತು ಅದಕ್ಕೆ ಡೀಟೇಲ್ ಆನ್ಸರ್ಗಳು ಕೂಡ ಬರುತ್ತೆ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಸೊ ಉತ್ತರ ನಿಮ್ಗೆ ಗೊತ್ತು, KC ರೆಡ್ಡಿ ಅಥವಾ K ಚೆಂಗಲರಾಯ ರೆಡ್ಡಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ ನಿಮಗೆ. ಸೊ ಎಸ್ ನಿಜಲಿಂಗಪ್ಪ ಅವರು ಏನಾಗಿದ್ರು? ಈ ರೀತಿಯಾಗಿ ನೀವೇನ್ ಮಾಡ್ಬೋದು ಅಂದ್ರೆ ಕಂಪ್ಲೀಟ್ ಆದ ಉತ್ತರಗಳನ್ನ ಪ್ರಶ್ನೆಗಳಿಗೆ ಒಂದೇ ವೇದಿಕೆಯಲ್ಲಿ ಸ್ನೇಹಿತರೆ ನೋಡ್ಬೋದು. ಹಾಗಾದ್ರೆ ಸರ್ ಈ ಎಲ್ಲ ಅಂಶಗಳು ಸೈನ್ಸ್ ಕ್ವಶನ್ಸ್ ಸಿಗ್ತಾವ, ಕರೆಂಟ್ ಅಫೇರ್ಸ್ ಸಿಗ್ತಾವ? ಹೌದು, ಕರೆಂಟ್ ಅಫೇರ್ಸ್ ಸಿಗ್ತವೆ, ಬಟ್ ಓಲ್ಡ್ ಕರೆಂಟ್ ಅಫೇರ್ಸ್ ಇದಾವೆ. ಇವೆಲ್ಲ ಸಿಗಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಪ್ಲೇಸ್ಟೋರ್ಗೆ ಹೋಗಿ TM ಲರ್ನಿಂಗ್ ಸೆಂಟರ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ. ಅಲ್ಲಿ ಕ್ಲಾಸ್ ಪ್ಲಸ್ನವರು, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸಂಪನ್ಮೂಲವನ್ನು ಕ್ರೋಢೀಕರಿಸಿರೋದು ಕ್ಲಾಸ್ ಪ್ಲಸ್ನವರು, ಪರಿಚಯ ಮಾಡಿದ್ದು ನಾವು ಅಷ್ಟೇ. ಸೊ ಇಲ್ಲಿ ಅವರು ಸಂಪನ್ಮೂಲ, ಜ್ಞಾನ ನಿಮ್ಮದು, ಸಂಪನ್ಮೂಲ ಅವ್ರದ್ದು, ವೇದಿಕೆ ನಂದು. ಸೊ ಈ ಒಂದು ಇಷ್ಟ ಇದ್ರೆ ನಿಮ್ಗೆ ಯಾರಿಗೆ ಈ ಒಂದು ಕಂಟೆಂಟ್ ಬೇಕು ಅಂದರೆ ಜಸ್ಟ್ ಇದು 350 ರುಪೀಸ್ಗೆ ಅಥವಾ 360 ರುಪೀಸ್ಗೆ ಈ ಒಂದು ಮಾಕ್ ಟೆಸ್ಟ್ ಸೀರೀಸು ಸಿಗುತ್ತೆ ಪೊಲೀಸ್ ನೇಮಕಾತಿಗೆ. ಇಲ್ಲ ಸರ್ ನನಗೆ ಪಾಠಗಳೇ ಬೇಕು, ಸೈನ್ಸು, ನನಗೆ ಸೋಷಿಯಲ್ಲು, ಏನು ಪೊಲೀಸ್ ನೇಮಕಾತಿಗಿದೆ ಆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಡೀಟೇಲ್ ಬೇಕು ಅಂತ ನೀವೇನಾದರೂ ನನ್ನನ್ನು ಕೇಳಿದರೆ ಅದಕ್ಕೂ ಕೂಡ ಒಂದು ಕೋರ್ಸ್ ಇದೆ. ಅದರ ಕೋರ್ಸ್ ವ್ಯಾಲ್ಯೂ ತುಂಬ ಜಾಸ್ತಿ ಇದೆ. ಸೊ ಅದನ್ನು ಕೂಡ ಬೇರೆ ಒಂದು ಅಕಾಡೆಮಿಯವರು ಮಾಡಿದ್ದಾರೆ. ನೀವು ಕೂಡ ಆ್ಯಪಲ್ಲಿ ಚೆಕ್ ಮಾಡಿ, ನಾನು ಆಲ್ರೆಡಿ ಡ್ರಾ ಮಾಡಿ ಹಾಕಿದ್ದೀನಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಅಲ್ಲಿ ನೋಡಿ ಆ ಒಂದು ಕೋರ್ಸ್ಗೂ ಕೂಡ ಜಾಯಿನ್ ಆಗ್ಬೋದು. ಓಕೆ, ನಾನು ಆಗಲೇ ಹೇಳಿದೆ ಕಂಟೆಂಟ್ ಅವ್ರದ್ದು, ಜ್ಞಾನ ನಿಮ್ಮದು, ವೇದಿಕೆ ನಂದು. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲೋಗಿ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಸರ್ಚ್ ಮಾಡಿದರೆ ನೀವು ಅಲ್ಲೇ ಪೇಮೆಂಟ್ ಮಾಡಬೇಕಾಗತ್ತೆ. ನಿಮಗೆ ಅಲ್ಲೇ ಕೋರ್ಸ್ಗಳು ಓಪನ್ ಆಗುತ್ತೆ. ಅಲ್ಲಿ ನೀವು ಬರುವಂಥ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಿದರೆ ಸಾಕು. ಸೊ ಐ ಥಿಂಕ್ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಹಳೆಯ ಕ್ವಶನ್ಸ್ಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಪೊಲೀಸ್ ನೇಮಕಾತಿಗೆ ಸಿದ್ಧತೆಯನ್ನು ಚೆನ್ನಾಗಿ ಮಾಡಿ, ಹೆಚ್ಚಿನ ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.